ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಈ ಹಲ್ಲುನೋವು ಬರುತ್ತೆ. ಹಲ್ಲುನೋವು ಬಂದರೆ ತುಂಬಾನೇ ನೋವು ಬರುತ್ತೆ. ನೋವು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಕೆನ್ನೆ ಹತ್ರ ನೋವು ಬರುತ್ತೆ, ಕಿವಿ ಸಹಿತ ನೋವು ಬರ್ತಾ ಇರುತ್ತೆ. ಈ ಥರ ಸಡನ್ ಅಂತ ನೋವು ಬರಲು ಕಾರಣ, ನಾವು ಡೈಲಿ ಹಲ್ಲು ಉಜ್ಜದೇ ಇದ್ದರೆ ನಾವು ತಿಂದ ಆಹಾರದ ಕಣಗಳು ಅಲ್ಲೇ ಉಳಿದ್ಬಿಟ್ಟು ಬ್ಯಾಕ್ಟೀರಿಯಾಗಳು ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ಇದರಿಂದ ಹಲ್ಲಲ್ಲಿ ಹುಳುಕ ಅಥವಾ ಕ್ಯಾವಿಟಿ ಬೆಳೆಯಲು ಶುರುವಾಗುತ್ತೆ. ಹಲ್ಲು ತುಂಬ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಹಲ್ಲಲ್ಲಿ ಈ ಥರ ಕ್ಯಾವಿಟಿ ಚಿಕ್ಕದಾಗಿದ್ದಾಗ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಹಲ್ಲಿನ ಕ್ಯಾವಿಟಿ ಜಾಸ್ತಿ ಆಗೋದನ್ನು ತಪ್ಪಿಸ್ಬೋದು. ನಾವು ಹಾಗೆ ಬಿಟ್ಕೊಂಡ್ಬಿಟ್ರೆ ಅದು ಹಲ್ಲಿನ ಕ್ಯಾವಿಟಿ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಹಲ್ಲಿನ ಬುಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಹಲ್ಲು ನೋವು ಜಾಸ್ತಿ ಆಗುತ್ತೆ. ಈಗ ನಾವು ಹಲ್ಲು ನೋವು ಬರಲು ಕಾರಣವೇನು, ಹಲ್ಲು ನೋವು ಬಂದರೆ ಅದಕ್ಕೆ ಪರಿಹಾರವೇನು, ಯಾವ ರೀತಿಯ ಮನೆಮದ್ದನ್ನು ನಾವು ಮಾಡ್ಬೋದು ಮತ್ತು ನಮ್ಮ ಹಲ್ಲನ್ನು ಪಳಪಳ ಹೊಳೆಯುವಂತೆ ಹೇಗಿಟ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಹಲ್ಲಲ್ಲಿ ಕ್ಯಾವಿಟಿ ಆಗೋದು ಅಥವಾ ಹಲ್ಲಲ್ಲಿ ಹುಳ ಆಗೋದು ಯಾಕೆ ಅಂದರೆ, ತುಂಬ ಸ್ವೀಟ್ ತಿನ್ನೋದು, ಯಾವಾಗಲೂ ಸ್ವೀಟ್ ತಿಂತಾ ಇರೋದು, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸ್ವೀಟ್ ತುಂಬ ತಿಂದಾಗ ಹಲ್ಲು ನೋವು ಬರುವ ಸಾಧ್ಯತೆ ಇರುತ್ತೆ. ಹಲ್ಲಿನ ಬ್ಯಾಕ್ಟೀರಿಯಾಗಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನಾವು ತಿಂದ ಸ್ವೀಟಿನ ಅಂಶ ಹಲ್ಲಲ್ಲಿ ಉಳ್ಕೊಂಡ್ರೆ ಹಲ್ಲಿನ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಹಲ್ಲು ಹುಳುಕ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಸ್ಮೋಕಿಂಗ್ ಮಾಡೋದು, ನಿರಂತರವಾಗಿ ಧೂಮಪಾನ ಮಾಡೋದು, ಜರ್ದ, ಗುಟ್ಕಾ ಇಂಥ ಐಟಮ್ಸ್ಗಳನ್ನು, ಟೊಬ್ಯಾಕೊ ಇಂಥ ಐಟಮ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲಿನ ಮೇಲ್ಪದರ ಅಥವಾ ಎನಾಮಲ್ ಸವೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹಲ್ಲಿನ ಬಣ್ಣ ಹಳದಿ ಆಗೋದ್ರ ಜೊತೆಗೆ ಹಲ್ಲಲ್ಲಿ ಕ್ಯಾವಿಟಿ ಉಂಟಾಗುತ್ತೆ. ಈ ರೀತಿ ಹಲ್ಲು ನೋವು ಉಂಟಾದಾಗ ನಾವು ಮನೆಮದ್ದನ್ನು ಹೇಗೆ ಮಾಡ್ಕೊಳ್ಬೋದು, ಇಲ್ಲಿ ನಾನು 3-4 ಥರದ ಮನೆಮದ್ದನ್ನು ಹೇಳಿದ್ದೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ನಮಗೆ ಸಡನ್ನಾಗಿ ಹಲ್ಲು ನೋವಾಗಿರುತ್ತೆ ಅಂದ್ಕೊಳ್ಳಿ, ಆವಾಗ ನಾವೇನು ಮಾಡಬೇಕು, ಈ ಥರ ಒಂದು ಲವಂಗ ತೊಗೊಂಡ್ಬಿಟ್ಟು ಒಂದು ಹತ್ತಿಲಿ ಈ ಥರ ನೋಡಿ ಒಂದು ಚಿಕ್ಕದ ಹತ್ತಿ ಪೀಸ್ ತೊಗೊಂಡು ಲವಂಗನ ಜಜ್ಜಿ ಈ ಥರ ಪುಡಿ ಮಾಡ್ಕೋಬೇಕು. ಈ ಪುಡಿನ ಈ ಹತ್ತಿಯೊಳಗೆ ಮಧ್ಯದಲ್ಲಿ ಈ ಥರ ಇಟ್ಟು ರೋಲ್ ಮಾಡಬೇಕು. ಈ ಥರ ಸಣ್ಣದೊಂದು ಡಾಟ್ ಬಾಲ್ ಥರ ಮಾಡ್ಕೊಬೇಕು ನೋಡಿ. ಈ ಥರ ಇದನ್ನು ನಾವು ನಮ್ಮ ಹಲ್ಲು ಎಲ್ಲಿ ಹುಳುಕಾಗಿದೆಯೋ ಅಂದರೆ ಕ್ಯಾವಿಟಿ ಆಗಿದೆಯೋ ಆ ಜಾಗದಲ್ಲಿ ನೀವು ಇಟ್ಕೋಬೇಕು. 1-2 ನಿಮಿಷ ಅದೇ ಜಾಗದಲ್ಲಿ ಕಚ್ಚಿ, ನಮ್ಮ ಹಲ್ಲುಗಳ ಮೇಲೆ ಕೆಳಗೆ ಇರುವ ಹಲ್ಲುಗಳನ್ನು ಕಚ್ಚಿ ಇಟ್ಕೊಂಡ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇವಾಗ 2ನೇ ಮನೆ ಮದ್ದು ನೋಡೋಣ ಬನ್ನಿ. ನಾವು ಇಲ್ಲಿ 3-4 ಸ್ಪೂನ್ ಸಾಸಿವೆ ಎಣ್ಣೆ ತಗೋಬೇಕು. ನೋಡಿ, ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಹಲ್ಲು ನೋವಿಗೆ. ಇದಕ್ಕೆ ನಾವು ಲವಂಗ ಇರುತ್ತಲ್ಲ ನೋಡಿ, ಈ ಲವಂಗ, ಈ ಥರ ಲವಂಗವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. 3-4 ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ಈ ಸಾಸಿವೆ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಚಿಕ್ಕ ಚಿಕ್ಕದಾದಂಥ ಹತ್ತಿಯ ಉಂಡೆಗಳನ್ನು ಮಾಡಿ ಹಾಕಬೇಕು. ನೋಡಿ, ಈ ಥರ ಕಾಟನ್ ಉಂಡೆಗಳು ಈ ಥರ ಚಿಕ್ಕ ಚಿಕ್ಕದ ಬಾಲ್ ಥರ, ಚಿಕ್ಕ ಬಾಲ್ ಥರದ್ದು ಮಾಡಿ ಇದನ್ನು ಹಾಕ್ಕೋಬೇಕು. ನೋಡಿ, ಹಾಕಿದ್ದೀನಿ. ಇದು ಸಾಸಿವೆ ಮತ್ತು ಲವಂಗದ ರಸವನ್ನು ಹೀರ್ಕೊಳ್ಳುತ್ತೆ. ಈ ಉಂಡೆ ಇರುತ್ತಲ್ಲ, ಈ ಬಾಲನ್ನು ನಾವು ಎಲ್ಲಿ ಹಲ್ಲು ನೋವು ಬರ್ತಾ ಇದೆಯೋ ಆ ಜಾಗದಲ್ಲಿ ಇಟ್ಕೊಂಡ್ರೆ, ಅಂದರೆ ನೀವು ದಿನದಲ್ಲಿ ಒಂದು 2-3 ಸಲ ಇಟ್ಕೊಳ್ತಾ ಬಂದರೆ ಹಲ್ಲು ನೋವು ಬೇಗ ಕಡಿಮೆ ಆಗುತ್ತೆ. ಇನ್ನೊಂದು ಥರ ಅಂದರೆ ನೀವು ಲವಂಗದ ಬದಲು ಬೆಳ್ಳುಳ್ಳಿ ಸಹಿತ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ 2 ಸ್ಪೂನು ನಾನು ಸಾಸಿವೆ ಎಣ್ಣೆ ತೊಗೊಳ್ತಾ ಇದ್ದೀನಿ. ಈ ಸಾಸಿವೆ ಎಣ್ಣೆಗೆ ನಾವು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. 2-3 ಬೆಳ್ಳುಳ್ಳಿ ಎಸಳಿರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಬ್ಲ್ಯಾಕ್ ಸಾಲ್ಟನ್ನು ಹಾಕಬೇಕು. ಸೈಂಧವ ಲವಣ ಅಂತೀವಲ್ಲ ಅದನ್ನು ನಾವು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಯಾವುದಾದ್ರು ಒಂದು ಬ್ರಷ್ ತೊಗೊಳ್ಳಿ. ಬ್ರಷಲ್ಲಿ ನೀವು ಆದಷ್ಟು ಹಳೆ ಬ್ರಷ್ ತೊಗೊಳೋದು ಒಳ್ಳೆಯದು. ಶಾರ್ಪ್ ಇರುತ್ತೆ, ಹೊಸ ಬ್ರಷ್ ಬೇಡ, ಹಳೆ ಬ್ರಷ್ನೇ ಯೂಸ್ ಮಾಡ್ಕೊಳ್ಳಿ. ಆ ಬ್ರಷನ್ನು ನೀವು ಎಲ್ಲಿ ಹಲ್ಲು ಹುಳುಕಾಗಿರುತ್ತೋ ನೋಡಿ ಆ ಜಾಗದಲ್ಲಿ ಇದನ್ನು ನೀವು ಇಟ್ಬಿಟ್ಟು ಲೈಟಾಗಿ ಮಸಾಜ್ ಮಾಡಬೇಕು ಈ ಥರ. ಆವಾಗ ನಿಮಗೆ ಬೇಗ ಹಲ್ಲು ನೋವು ಕಡಿಮೆ ಆಗುತ್ತೆ. ಇನ್ನೂ ಒಂಥರ ಅಂದರೆ, ನೀವು ಬರೀ ಬೆಳ್ಳುಳ್ಳಿ ಇರುತ್ತಲ್ಲ, ಈ ಥರ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಈ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೋಬೇಕು. ನೀವು ನೋಡಿ, ಈ ಥರ ತುಂಬ ನೈಸ್ ಆಗಬಾರ್ದು, ತರಿ ಜಜ್ಕೋಬೇಕು. ಅದನ್ನು ನಾವು ಸೈಂಧವ ಲವಣ ಅಥವಾ ಉಪ್ಪು, ನಿಮ್ಮ ಮನೇಲಿ ಉಪ್ಪಾದರೂ ಯೂಸ್ ಮಾಡ್ಬೋದು. ಸೈಂಧವ ಲವಣ ಬೇಕು ಅಂತ ಏನಿಲ್ಲ, ಸೈಂಧವ ಬ್ಲ್ಯಾಕ್ ಸಾಲ್ಟ್ ಬೇಕು ಅಂತ ಏನಿಲ್ಲ, ಉಪ್ಪನ್ನಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ ಅದ್ಬಿಟ್ಟು ಇದನ್ನು ನೀವು ಹಲ್ಲು ನೋವು ಬರ್ತಿರ್ತಲ್ಲ ಆ ಜಾಗದಲ್ಲಿ ಇಟ್ಟರು ನಿಮಗೆ ಹಲ್ಲು ನೋವು ಬೇಗ ಕಡಿಮೆ ಆಗುತ್ತೆ. ಇವಾಗ ನಾವು ಯಾವ್ದಾದ್ರು ವಸ್ತುಗಳನ್ನ ತಿಂದಾಗ, ಅಂದರೆ ಐಸ್ ಕ್ರೀಮ್ ತಿಂದಾಗ ಇಲ್ಲ ತಣ್ಣೀರನ್ನು ಕುಡಿದಾಗ ಹಲ್ಲು ಜುಮ್ ಅಂತ ಆಗುತ್ತಲ್ಲ, ಅದಕ್ಕೆ ಯಾವ ಮನೆ ಮದ್ದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು 1 ಸ್ಪೂನ್ ಅರಿಶಿನ ಪುಡಿ ತೊಗೋಬೇಕು. ನೋಡಿ, ಇಲ್ಲಿ 1 ಸ್ಪೂನ್ ತಪ್ಪಿದ್ರೆ 1/2 ಸ್ಪೂನ್ ಅರಿಶಿನ ಪುಡಿ ತೊಗೊಳ್ಳಿ. ಇದಕ್ಕೆ 1/2 ಸ್ಪೂನ್
ಬ್ಲಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಟೇಬಲ್ ಸಾಲ್ಟ್ ನೈಸ್ ಪೌಡ್ರ್ ಬರುತ್ತಲ್ಲ ಅದನ್ನಾರು ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಬೆರಳಿನಿಂದ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆ ತೊಗೊಂಡ್ಬಿಟ್ಟು ನಮ್ಮ ಒಸಡುಗಳಿಗೆ ಮತ್ತು ಹಲ್ಲುಗಳಿಗೆ ಮಿಕ್ಸ್ ಮಾಡಿ ಈ ಥರ ಹಚ್ಚಬೇಕು. ನೋಡಿ ಈ ಥರ ನಾವು ಮಸಾಜ್ ಮಾಡಬೇಕು ಒಸಡುಗಳ ಸುತ್ತ ಮತ್ತು ಹಲ್ಲಿಗೆಲ್ಲ. ಈ ಥರ ನಾವು ಮಸಾಜ್ ಮಾಡೋದ್ರಿಂದ ಒಂಥರ ಜುಮ್ ಅಂತ ಇರುತ್ತೆ. ನೀರು ಕುಡಿದಾಗ ಮತ್ತು ಏನಾದ್ರು ಸ್ವೀಟ್ ತಿಂದಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಇದೇ ಥರ ನೀವು ಒಂದು 3-4 ದಿವಸ ಇದೇ ಥರ ಮಾಡಿದರೆ ನಿಮಗೆ ಬೇಗ ವಾಸಿ ಆಗುತ್ತೆ. ನೀವು ಹಲ್ಲು ನೋವಿಗೆ ಬೇಕಾದರೆ ಈರುಳ್ಳಿ ರಸವನ್ನು ಸಹಿತ ಯೂಸ್ ಮಾಡ್ಬೋದು. ಇದರಿಂದ ಸಹಿತ ಹಲ್ಲು ನೋವು ಕಡಿಮೆ ಆಗುತ್ತೆ. ಇವಾಗ ಇನ್ನೊಂದು ಮೆಥಡ್ ಮಾಡ್ಬೋದು ನೋಡಿ. 1 ಲೋಟ ನೀರಿಗೆ ನಾವು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು, ನೀರನ್ನು ಬೇಕಾದರೆ ನೀವು ಉಗುರು ಬೆಚ್ಚಗಾದರೂ ತೊಗೋಬೋದು, ಇಲ್ಲ ತಣ್ಣಗಿರೋ ನೀರನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರಿನಿಂದ ಬಾಯಿ ಮುಕ್ಕಳಿಸುವುದರಿಂದ ಸಹಿತ ಹಲ್ಲು ನೋವನ್ನು ಕಡಿಮೆ ಮಾಡ್ಕೊಬೋದು. ಇಷ್ಟು ಸುಂದರವಾದ ಹಲ್ಲುಗಳು ಬರ್ತಾ ಬರ್ತಾ ಯೆಲ್ಲೋ ಕಲರ್ ಆಗುತ್ತಲ್ವ, ಇದನ್ನು ಹೇಗೆ ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ, ನಾವು ಡೈಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀವೋ ಅದನ್ನೊಂದು ಸ್ವಲ್ಪ ತಗೊಳ್ಳಿ. ನೋಡಿ ಇಷ್ಟು ಚೂರು ತಗೊಳ್ಳಿ ಸಾಕು. ಇದಕ್ಕೆ ನಾವು 1 ಚಿಟಿಕೆ ಸೋಡಾ ಪುಡಿ ತಗೊಳ್ಳಿ, ಅಂದರೆ ಬೇಕಿಂಗ್ ಪೌಡರ್ ತಗೋಬೇಕು. ದೋಸೆ ಇಡ್ಲಿಗೆ ಉಪಯೋಗಿಸ್ತೀವಲ್ಲ ಅದೇ ಪುಡಿನ ತಗೊಳ್ಳಿ. ಆಮೇಲೆ 1-2 ಹನಿ ಲಿಂಬೆಹಣ್ಣು ತಗೊಳ್ಳಿ. 2 ಹನಿ ಸಾಕು, ಜಾಸ್ತಿ ತಗೋಬೇಡಿ. 2 ಹನಿ ಲಿಂಬೆಹಣ್ಣು ತಗೋಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಬ್ರಷ್ನ ಸಹಾಯದಿಂದ ನಮ್ಮ ಹಲ್ಲುಗಳಿಗೆ ನಿಧಾನವಾಗಿ ಲೈಟಾಗಿ ಬ್ರಷ್ ಮಾಡಿದರೆ ನಮ್ಮ ಹಲ್ಲು ಹೊಳೆಯುತ್ತೆ. ವಾರದಲ್ಲಿ 3 ಸಲ ಮಾಡಿ, ಜಾಸ್ತಿ ಮಾಡಬೇಡಿ. ವಾರಕ್ಕೆ 3 ಸಲ ತಪ್ಪಿದರೆ 2 ಸಲ ಮಾಡಿ ಸಾಕು. ಈ ರೀತಿ ನಾವು ಮನೆಮದ್ದನ್ನು ಬಳಸುವುದರಿಂದ ನಮ್ಮ ಹಲ್ಲುಗಳನ್ನು ನಾವು ಶಾಶ್ವತವಾಗಿ ಹುಳುಕಾಗದಂತೆ, ಇಲ್ಲ ಹಲ್ಲುನೋವು ಬರದಂತೆ, ಸಡನ್ನಾಗಿ ಬರುತ್ತಲ್ಲ ಆ ಹಲ್ಲುನೋವನ್ನು ನಾವು ತಡೆಗಟ್ಟಬಹುದು. ಮತ್ತು ನಮ್ಮ ಹಲ್ಲಿನ ಬಣ್ಣವನ್ನು ಸಹಿತ ನಾವು ಚೇಂಜ್ ಮಾಡ್ಕೊಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.